ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಟಾಪ್ 50 ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಿಮ್ಮ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗೆ ಈ ಒಂದು ಕ್ವಶನ್ಸ್ಗಳು ಏನಿದ್ದಾವೆ ಯೂಸ್ ಆಗ್ತವೆ. ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ನಿಮಗೆ ಯೂಸ್ ಆಗುತ್ತೆ. ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆನ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಲೈಕ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಈಗಲೇ ಒಂದು ಲೈಕ್ ಮಾಡಿ. ಯಾಕೆಂದರೆ ಅಷ್ಟು ಕ್ವಶನ್ಸ್ ಇದ್ದಾವೆ, ಎಲ್ಲ ಕ್ವಶನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ನೀವು ನೋಡ್ತಾ ಇದ್ದೀರಾ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅದೇ ರೀತಿ ನಿಮಗೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಪೂರ್ಣವಾಗಿ ಏನಾದರೂ ಬ್ಯಾಚ್ ಬೇಕು ಅಂತಂದರೆ, ಅಂದರೆ ನಿಮಗೆ PDF ಬ್ಯಾಚ್, ನೀವು ಸೆಲ್ಫ್ ಸ್ಟಡಿ ಮಾಡೋದಕ್ಕೆ PDF ಬ್ಯಾಚ್ ಬೇಕು ಅಂತ ಅಂದರೆ ವಿತಿನ್ 45 ಡೇಸ್ಗೆ ಓದೋ ರೀತಿಯಲ್ಲಿ ನಾವು ಏನಪ್ಪ ಮಾಡಿದ್ದೇವೆ ಅಂತ ಅಂದರೆ ಬ್ಯಾಚ್ ಲಾಂಚ್ ಮಾಡಿದ್ದೇವೆ. ಕೇವಲ 501 ರೂಪಾಯಿಗಳಿಗೆ ಸಂಪೂರ್ಣ ಬ್ಯಾಚ್ ನಿಮಗೆ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು 501 ರೂಪಾಯಿಗಳನ್ನು ಪೇ ಮಾಡಿ ಉದ್ಯೋಗ್ ಜೀವನ್ 1-2@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಏನಪ್ಪ ಅಂತಂದರೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಮ್ಮ ಒಂದು ಬ್ಯಾಚ್ ನಿಮಗೆ ಸಿಗುತ್ತೆ. ಅದೇ ರೀತಿ ನಿಮಗೇನಾದರೂ ಕರೆಂಟ್ ಅಫೇರ್ಸ್, ಬರೀ ಕರೆಂಟ್ ಅಫೇರ್ಸ್ ಅಷ್ಟೇ ಬೇಕು ಅಂತಂದರೆ ನಿಮಗೆ 60 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ಸೆಂಡ್ ಮಾಡಿ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ ಸಂಪೂರ್ಣ 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗ್ತದೆ. ಅದೇ ರೀತಿ ನಮಗೆ ಬರೀ ಹಿಸ್ಟ್ರಿ ಬೇಕು, ಹಿಸ್ಟ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕು ಅಂತಂದರೆ 89 ರೂಪಾಯಿಗಳನ್ನು ಸೆಂಡ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಹಿಸ್ಟ್ರಿ ಸಿಗುತ್ತೆ. ವಿಜ್ಞಾನ ಬೇಕು ಅಂತಂದರೆ 99 ರೂಪಾಯಿಗಳನ್ನು ಸೆಂಡ್ ಮಾಡಿ ನಿಮಗೆ ಸಂಪೂರ್ಣವಾಗಿ ವಿಜ್ಞಾನ ಸಿಗುತ್ತೆ. ಅದೇ ರೀತಿ ನಿಮಗೆ ಸಂಪೂರ್ಣವಾಗಿ ಬ್ಯಾಚ್ ಬೇಕಪ್ಪ, ನಮಗೆ ನಾವು ಒಂದೊಂದು ತೊಗೊಳೋದಕ್ಕೆ ಹೋಗೋದಿಲ್ಲ, ಸಂಪೂರ್ಣವಾಗಿ ಒಂದೇ ಬ್ಯಾಚಲ್ಲಿ ಎಲ್ಲ ನಮಗೆ ಇನ್ಕ್ಲೂಡ್ ಆಗಬೇಕು ಅಂತಂದರೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿ ಒಂದೇ ಬ್ಯಾಚಲ್ಲಿ ಇರಬೇಕು ಅಂತ ಅಂದರೆ ಈ ಒಂದು ಬ್ಯಾಚನ್ನು ತಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. 501 ರೂಪಾಯಿನ ಸೆಂಡ್ ಮಾಡಿ ಸ್ಕ್ರೀನ್ಶಾಟನ್ನು ಉದ್ಯೋಗ್ ಜೀವನ್ 1-2@gmail.comಗೆ ನೀವು ಸೆಂಡ್ ಮಾಡ್ಬೋದು. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಯಾಕೆ ಅಂತ ಅಂದರೆ ನೀವು ಮೊದಲು ಸಂಪೂರ್ಣವಾಗಿ ತರಗತಿಗಳನ್ನು ನೋಡಿ, ಅದಾದ ಬಳಿಕ ನೀವೇನು ಮಾಡಿ ಅಂತ ಅಂದರೆ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ. ನಮ್ಮ ಒಂದು ತರಗತಿಗಳು ಯಾವ ರೀತಿ ಇರ್ತವೆ ಮತ್ತು ಇಲ್ಲಿ ನಮ್ಮ ಒಂದು ಕ್ವಶನ್ಸ್ಗಳು ಯಾವ ರೀತಿ ಇರ್ತವೆ ಎಲ್ಲವನ್ನು ಕೂಡ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ ವೇದಗಳ ಕಾಲದ ಪ್ರಮುಖ ಸಾಕ್ಷ್ಯ ಮೂಲ ಯಾವುದು ಅಂತ ಇಲ್ಲಿ ಕೇಳಿದರೆ, ವೇದಗಳ ಕಾಲದ ಪ್ರಮುಖ ಸಾಕ್ಷ್ಯ ಮೂಲ ಇಲ್ಲಿ ಯಾವುದು ಅಂತ ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು. ಏನಪ್ಪ ಸರಿಯಾದ ಉತ್ತರ ಅಂತ ಅಂದರೆ ಪುರಾಣಗಳು ಅಂತ ಕೊಟ್ಟಿದ್ದಾರೆ. ಪುರಾಣಗಳು ನೋಡಿ, ಆ ಪುರಾಣಗಳು ರಾಮಾಯಣ, ಮಹಾಭಾರತ ಮತ್ತು ವೇದಗಳು ಅಂತ ಕೊಟ್ಟಿದ್ದಾರೆ. ವೇದಗಳ ಕಾಲದ ಪ್ರಮುಖ ಸಾಕ್ಷ್ಯ ಮೂಲ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ವೇದಗಳು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ವೇದಗಳು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಲ್ಲಿ ಋಗ್ವೇದವನ್ನು ಎಷ್ಟು ಮಂಡಲಗಳಾಗಿ ವಿಂಗಡಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 8 ಮಂಡಲಗಳು, 10 ಮಂಡಲಗಳು, 12 ಮತ್ತು 15 ಅಂತ ಕೊಟ್ಟಿದ್ದಾರೆ. ಎಷ್ಟು ಮಂಡಲಗಳು ಅಂತ ನೋಡೋದಾದರೆ 10 ಮಂಡಲಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ವೈದಿಕ ಜನರ ಆರ್ಥಿಕತೆಯ ಮುಖ್ಯ ಆಧಾರ ಯಾವುದು ಅಂತ ಕೇಳಿದರೆ ಆ ವೈದಿಕ ಜನರ ಆರ್ಥಿಕತೆಯ ಮುಖ್ಯ ಆಧಾರ ಯಾವುದು ಅಂತ ಕೈಗಾರಿಕೆ, ವ್ಯಾಪಾರ, ಕೃಷಿ ಮತ್ತು ಪಶುಪಾಲನೆ, ಖನಿಜಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕೃಷಿ ಮತ್ತು ಪಶುಪಾಲನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಋಗ್ವೇದ ಕಾಲದ ಪ್ರಮುಖ ನದಿ ಸಿಂಧು ಜೊತೆಗೆ ಹೆಚ್ಚು ಉಲ್ಲೇಖಿಸಲ್ಪಟ್ಟ ಇನ್ನೊಂದು ನದಿ ಹೆಸರು ಯಾವುದು ಅಂತ ಕೊಟ್ಟಿದ್ದಾರೆ. ಸಿಂಧು ನದಿ ಜೊತೆಗೆ ಇನ್ನೊಂದು ನದಿ ಯಾವುದಿತ್ತು ಅಂತ ಗಂಗಾ, ಸರಸ್ವತಿ, ಯಮುನಾ ಮತ್ತು ಗೋದಾವರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗೋದಾವರಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವೇದಗಳ ಕಾಲದ ಪ್ರಮುಖ ರಾಜಕೀಯ ಘಟಕ ಯಾವುದು ಅಂತ ಕೊಟ್ಟಿದ್ದಾರೆ. ವೇದಗಳ ಕಾಲದ ಪ್ರಮುಖ ರಾಜಕೀಯ ಘಟಕ ಯಾವುದಪ್ಪ ಅಂತ ಅಂದರೆ ಜನ ಅಂತ ಕರಿತಾ ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ದಶರಾಜ ಯುದ್ಧ 10 ಜನರ ಯುದ್ಧ ಅಥವಾ 10 ಜನರ ಕಾಳಗ ಅಂತಲೇ ನಾವು ಕರಿತಾ ಇದ್ವಿ. ಈ ಒಂದು ದಶರಾಜ ಯುದ್ಧ ಯಾವ ನದಿಯ ದಳದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಿಂಧು, ಗಂಗಾ, ರಾವಿ ಮತ್ತು ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾವಿ ನದಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಗಾಯತ್ರಿ ಮಂತ್ರವು ಋಗ್ವೇದದ ಯಾವ ಮಂಡಲದಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಈ ಪ್ರಶ್ನೆ ಆಲ್ರೆಡಿ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆ. ಇದು 3ನೇ ಮಂಡಲದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಪುರುಷ ಸೂಕ್ತವು ಋಗ್ವೇದ ಕಾಲದ ಯಾವ ಮಂಡಲದಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪುರುಷ ಸೂಕ್ತ ಏನಿದೆ ಇದು 10ನೇ ಮಂಡಲದಲ್ಲಿ ಕಂಡುಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ವಾಕ್ಯವು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸತ್ಯಮೇವ ಜಯತೆ ಎಂಬತಕ್ಕಂಥ ವಾಕ್ಯವು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಅಂದರೆ ಅದು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಅದೇ ರೀತಿ ಮುಂದಿನ ಪ್ರಶ್ನೆ, ಹಿಮಾಲಯದ ಶಿವಾಲಿಕ್ ಬೆಟ್ಟಗಳಲ್ಲಿ ಪತ್ತೆಯಾದ ಅತ್ಯಂತ ಪ್ರಾಚೀನ ಮಾನವ ಪೂರ್ವಜರ ಪಳೆಯುಳಿಕೆಯನ್ನು ಏನೆಂದು ಕರೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ರಾಮಾಪಿಥೇಕಸ್, ಶಿವಾಪಿಥೇಕಸ್, ಆಸ್ಟ್ರಲೋಪಿಥೇಕಸ್, ಹೋಮೋ ಹ್ಯಾಬಿಲಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಮಾಪಿಥೇಕಸ್ ಅಂತ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕಲ್ಲಿನ ಬಂಡೆಗಳ ಮೇಲೆ ಕೆತ್ತಲಾದ ರೇಖಾಚಿತ್ರಗಳಿಗೆ ಪೆಟ್ರೋಗ್ಲಿಪ್ಸ್ ಅಂತ ಕರೀತಾರೆ. ಈ ಒಂದು ರೇಖಾಚಿತ್ರಗಳಿಗೆ ಪ್ರಸಿದ್ಧವಾಗಿರುವ ಎಡಕ್ಕಲ್ ಗುಹೆಗಳು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಡಕ್ಕಲ್ ಗುಹೆಗಳು ಎಲ್ಲಿ ಕಂಡುಬರ್ತವೆ ಅಂತ. ಇದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಪ್ರಾಗೈತಿಹಾಸಿಕದ ಕಾಲದ ಬಗ್ಗೆ ಮಾಹಿತಿ ನೀಡುವ ಪ್ರೀ ಹಿಸ್ಟೋರಿಕ್ ಇಂಡಿಯಾ ಎಂಬತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ರಾಬರ್ಟ್ ಬ್ರೂಸ್ ಫ್ರೂಟ್ ಎಂಬತಕ್ಕಂಥವ್ರು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೈ ಕೊಡಲಿಗಳಿಗೆ ಪ್ರಸಿದ್ಧವಾದ ಅಶ್ಯೂಲಿಯನ್ ಸಂಸ್ಕೃತಿಯ ಹೆಸರು ಯಾವ ಒಂದು ದೇಶದ ನೆಲೆಯಿಂದ ಬಂದಿದೆ ಅಂತ. ಅಶ್ಯೂಲಿಯನ್ ಸಂಸ್ಕೃತಿ ಎಂಬತಕ್ಕಂಥ ಹೆಸರು ಯಾವ ಒಂದು ದೇಶದಿಂದ ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ, ಫ್ರಾನ್ಸ್ ದೇಶದಿಂದ ಇದು ಕಂಡು ಬಂದಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಕದಂಬರ ರಾಜಲಾಂಛನ ಯಾವುದಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕದಂಬರ ರಾಜಲಾಂಛನ ಇಲ್ಲಿ ಗರುಡ ಆಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಪ್ರಥಮ ರಾಜಧಾನಿ ಯಾವುದಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬಾದಾಮಿ ಚಾಲುಕ್ಯರ ಪ್ರಥಮ ರಾಜಧಾನಿ ಬಾದಾಮಿ ಆಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ವಾತಾಪಿ ಅಂತಲೂ ಕೂಡ ಕರೀತಾ ಇದ್ರು, ಬಟ್ ಬಾದಾಮಿ ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಬೇಲೂರಿನ ಚೆನ್ನಕೇಶವ ದೇವಾಲಯದ ಪ್ರಧಾನ ಶಿಲ್ಪಿ ಯಾರು ಅಂತ ಕೇಳಿದರೆ ಬೇಲೂರಿನ ಚೆನ್ನಕೇಶವ ದೇವಾಲಯದ ಪ್ರಧಾನ ಶಿಲ್ಪಿ ಯಾರಪ್ಪ ಅಂತಾರೆ ಅಮರಶಿಲ್ಪಿ ಜಕಣಾಚಾರಿ ಅಂತಕ್ಕಂಥದ್ದು. ಆಪ್ಷನ್ ಸಿ, ಅಮರಶಿಲ್ಪಿ ಜಕಣಾಚಾರಿ. ಇಲ್ಲಿ ಬರೀ ಜಕಣಾಚಾರಿ ಅಂತ ಕೊಟ್ಟಿದ್ದಾರೆ, ಬಟ್ ಅಮರಶಿಲ್ಪಿ ಜಕಣಾಚಾರಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜಯನಗರದ ಅರಸರ ಆರಾಧ್ಯ ದೈವ ಯಾರಾಗಿದ್ದರು ಅಂತ ಇಲ್ಲಿ ಕೇಳಿದರೆ ವಿರೂಪಾಕ್ಷ ಅಂತ ನಾವು ನೋಡ್ಬೋದು. ಹಂಪೆಯ ವಿರೂಪಾಕ್ಷ ದೇವಾಲಯ ಕೂಡ ವಿಜಯನಗರ ಒಂದು ಅರಸರ ಕಾಲದ ದೇವಾಲಯ ಆಗಿದೆ. ಅದು ವಿರೂಪಾಕ್ಷ ದೇವಾಲಯ ಅಂತಾರೆ, ಶಿವನ ದೇವಾಲಯ ಅದು ಗೊತ್ತಿರಲಿ. ವಿಜಯನಗರ ಅರಸರ ಆರಾಧ್ಯ ದೈವ ಯಾವುದಪ್ಪ ಅಂತ ಕೇಳಿದರೆ ಶಿವ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ತಾಳಿಕೋಟೆ ಕದನವು ನಡೆದ ವರ್ಷ ಯಾವುದು ಅಂತ ಕೊಟ್ಟಿದ್ದಾರೆ 1565ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1565 ಈ ಒಂದು ವರ್ಷದಲ್ಲಿ ತಾಳಿಕೋಟೆ ಕದನ ನಡೆಯುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೊಯ್ಸಳ ದೊರೆ ವೀರಬಲ್ಲಾಳ III ವಹಿಸಿಕೊಂಡ ಬಿರುದು ಯಾವುದು ಅಂತ ಇಲ್ಲಿ ಕೇಳಿದರೆ ಯಾವುದಪ್ಪ ಈ ಒಂದು ಹೊಯ್ಸಳ ದೊರೆ ವೀರಬಲ್ಲಾಳ II ವಹಿಸಿಕೊಂಡ ಬಿರುದು ಯಾವುದಪ್ಪ ಅಂತಾನೆ ಚಾಲುಕ್ಯ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾನಸೋಲ್ಲಾಸ ಎಂಬ ಕೃತಿಯ ವಿಶ್ವಕೋಶವನ್ನು ರಚಿಸಿದ ಕಲ್ಯಾಣಿ ರಾಜ್ಯ ಚಾಲುಕ್ಯರ ದೊರೆ ಯಾರು ಅಂತ. ನೋಡಿ, ಮಾನಸೋಲ್ಲಾಸ ಎಂಬತಕ್ಕಂಥ ಒಂದು ಕೃತಿಯನ್ನು ವಿಶ್ವಕೋಶವನ್ನು ರಚಿಸಿದ ಕಲ್ಯಾಣಿ ಚಾಲುಕ್ಯರ ದೊರೆ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತಾರೆ 3ನೇ ಸೋಮೇಶ್ವರ ಎಂಬತಕ್ಕಂಥವನು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ತಾಳಿಕೋಟೆ ಕದನದ ನಂತರ ರಾಜಧಾನಿಯನ್ನು ಎಲ್ಲಿಗೆ ಸ್ಥಳಾಂತರ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡಿದರೆ ಚಂದ್ರಗಿರಿಗೆ ಏನಪ್ಪ ಮಾಡಿದರು ಅಂತಂದರೆ ಸ್ಥಳಾಂತರವನ್ನು ಮಾಡಲಾಯಿತು. ಆಪ್ಷನ್ ಎ ಸರಿಯಾದ ಉತ್ತರ. ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಿಡಿ ಶಾಸನ ಯಾವ ರಾಜವಂಶದ ಕಾಲಕ್ಕೆ ಸೇರಿದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಕದಂಬರಿಗೆ ಸೇರಿದೆ. 450ನೇ ಇಸವಿಯಲ್ಲಿ ಇದು ಒಂದು ಶಾಸನವನ್ನು ಬರೆಯಲಾಗ್ತದೆ. ಇದು ಕಾಕುತ್ಸವರ್ಮನ ಬಗ್ಗೆ, ಅಂದರೆ ಕದಂಬರ ಒಂದು ಕಾಕುತ್ಸವರ್ಮನ ಬಗ್ಗೆ ಈ ಒಂದು ಶಾಸನ ತುಂಬ ಹೇಳ್ತದೆ, ಅದು ಗೊತ್ತಿರಬೇಕು. ಟೋಟಲ್ ಆಗಿ 23 ಪದಗಳಿರ್ತವೆ, 16 ಸಾಲುಗಳಿದ್ದಾವೆ. ಓಕೆನಾ, 23 ಕನ್ನಡ ಪದಗಳಿದ್ದಾವೆ, ಅದು ಕೂಡ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ವರದಮಾನ ಪುರಾಣ ಕಾವ್ಯವನ್ನು ರಚನೆ ಮಾಡಿದ ಕವಿ ಯಾರು ಅಂತ ಇಲ್ಲಿ ಕೇಳಿದರೆ ಆದಿಕವಿ ಪಂಪ, ನಾಗವರ್ಮ, ಜನ್ನ, ಕುಮಾರವ್ಯಾಸ ಅಂತ ಕೊಟ್ಟಿದ್ದಾರೆ. ವರದಮಾನ ಪುರಾಣವನ್ನು ಜನ್ನ ಎಂಬತಕ್ಕಂಥ ಕವಿ ಏನು ಮಾಡ್ತಾನೆ, ರಚನೆಯನ್ನು ಮಾಡ್ತಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಅಂತ ಇಲ್ಲಿ ಕೇಳಿದರೆ ಯಾರಪ್ಪ ಅಂತಾನೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1900 ಅಂತಂದರೆ 55ರಲ್ಲಿ ಮೊದಲ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರು ಪಡ್ಕೋತಾರೆ, ಅದು ಗೊತ್ತಿರಲಿ. ಇವರಿಗೆ ಭಾರತ ರತ್ನ ಯಾವಾಗ ಸಿಗುತ್ತೆ ಅಂತ ಕೇಳ್ತಾರೆ 1967ರಲ್ಲಿ ಸಿಗುತ್ತೆ. ಜ್ಞಾನಪೀಠ 1967ರಲ್ಲಿ ಸಿಗುತ್ತೆ. ಸಾಹಿತ್ಯ ಅಕಾಡೆಮಿ 1955ರಲ್ಲಿ ಸಿಗುತ್ತೆ. ಎರಡು ಕೂಡ ಗೊತ್ತಿರಲಿ. ಭಾರತ ರತ್ನ ಅಲ್ಲ, 1967ರಲ್ಲಿ ಇವರಿಗೆ ಇನ್ನೊಂದು ಯಾವ್ದು ಸಿಗುತ್ತೆ ಅಂತ ಅಂದರೆ ಜ್ಞಾನಪೀಠ ಸಿಗುತ್ತೆ, ಜ್ಞಾನಪೀಠ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರೀರಾಮಾಯಣ ದರ್ಶನಂ ಕೃತಿಯು ಯಾವ ಛಂದಸ್ಸಿನಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾರಪ್ಪ ರಾಮಾಯಣ ದರ್ಶನ ಬರೆದವರು ಅಂತ ಅಂದರೆ ಸೇಮ್ ಕುವೆಂಪು ಅವರು ಭಾಮಿನಿ ಷಟ್ಪದಿಯಲ್ಲಿ ಕಂಡುಬರುತ್ತೆ. ಓಕೆನಾ.
ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಯಾವ ಒಪ್ಪಂದ ಅಂತಂದರೆ ಮಂಗಳೂರು ಒಪ್ಪಂದದೊಂದಿಗೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನಿದೆ ಅದು ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅದು ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ. ಓಕೆನಾ, ಇವು ಮೂರು ಕೂಡ ಇಂಪಾರ್ಟೆಂಟು, ಮೂರು ಕೂಡ ಗೊತ್ತಿರಲಿ. ಯಾವ ವರ್ಷದಲ್ಲಿ ಆಯಿತು ಅಂತಲೂ ಕೂಡ ನೆನಪಿಟ್ಕೋಬೇಕು. 1967ರಿಂದ 69, 1980ರಿಂದ 84, 1990ರಿಂದ 92, 97ರಿಂದ 99. ಈ ಒಂದು 4 ಆಂಗ್ಲೋ ಮೈಸೂರು ಯುದ್ಧಗಳು ಸಂಪೂರ್ಣವಾಗಿ ಗೊತ್ತಿರಬೇಕು. ಯಾವ ಯುದ್ಧದಲ್ಲಿ ಏನಪ್ಪ ಅಂತಾರೆ ಹೈದರ್ ಅಲಿ ಈ ಒಂದು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನು ಸಾಯ್ತಾನೆ ಅಂತ ಕೇಳ್ತಾರೆ. ಅಂದರೆ ಅವನಿಗೆ ಒಂದು ರೋಗ ಬಂದು ಸಾಯ್ತಾನೆ ಅಂತ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾಯ್ತಾನೆ, ಅದು ಕೂಡ ಗೊತ್ತಿರಬೇಕು. ಓಕೆನಾ, ಮುಂದಿನ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಮಡಿದವರು ಅಥವಾ ಸತ್ತವರು ಯಾರು ಅಂತ ಕೇಳಿದರೆ ಟಿಪ್ಪು ಸುಲ್ತಾನ್ ಅಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಯೋಜನೆಯನ್ನು ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಕೇಳಿದರೆ ಶಿವನ ಸಮುದ್ರ ಅಂತ 1902ರಲ್ಲಿ ಮಾಡ್ತಾರೆ, ಕಾವೇರಿ ನದಿಗೆ. ಈ ಒಂದು ಶಿವನ ಸಮುದ್ರ ಏನು ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯಿಂದ ಕರ್ನಾಟಕ ಗೋಲ್ಡ್ ಫೀಲ್ಡ್ KGFಗೆ ಏನು ಮಾಡ್ತೀವಿ ಅಂತ ಅಂದರೆ ಕರೆಂಟನ್ನು ವಿದ್ಯುತ್ತನ್ನು ಕೊಡ್ತಾ ಇದ್ವಿ 1902ರಲ್ಲಿ. ಇದು ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಪ್ರಾರಂಭ ಮಾಡಿದವರು ಇಲ್ಲಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಹರ್ಮನ್ ಮೋಗ್ಲಿಂಗ್ ಎಂಬತಕ್ಕಂಥವ್ರು. ಆಪ್ಷನ್ ಎ ಹರ್ಮನ್ ಮೋಗ್ಲಿಂಗ್ ಎಂಬತಕ್ಕಂಥವ್ರು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬೆಳಗಾವಿಯಲ್ಲಿ ಉಪ್ಪಿನ ಕಾಯ್ದೆ ಮುರಿದು ಸವಿನಯ ಉಲ್ಲಂಘನೆ ಮಾಡಿದವರು ಯಾರು ಅಂತ ಇಲ್ಲಿ ಕೇಳಿದರೆ ಗಂಗಾಧರರಾವ್ ದೇಶಪಾಂಡೆ ಅವರು ಈ ಒಂದು ಬೆಳಗಾವಿಯಲ್ಲಿ ಉಪ್ಪಿನ ಕಾಯ್ದೆಯನ್ನು ಮುರಿದು ಸವಿನಯ ಉಲ್ಲಂಘನೆಯನ್ನು ಮಾಡ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯ ಯಾವ ದಿನವೊಂದು ಅಸ್ತಿತ್ವಕ್ಕೆ ಬಂದಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1 ನವೆಂಬರ್ 1956ರಲ್ಲಿ ಈ ಒಂದು ವಿಶಾಲ ಮೈಸೂರು ರಾಜ್ಯ ಈ ಒಂದು ಅಸ್ತಿತ್ವಕ್ಕೆ ಬಂತು. ಅದೇ ರೀತಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ 1973ರಲ್ಲಿ ಕರ್ನಾಟಕ ಅಂತ ಇಲ್ಲಿ ನಾಮಕರಣವನ್ನು ಮಾಡ್ತಾರೆ. ಸಂಸ್ಕಾರ ಮತ್ತು ಅಗಸ್ತ್ಯ ಎಂಬತಕ್ಕಂಥ ಕೃತಿಗಳನ್ನು ರಚಿಸಿದ ಲೇಖಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಕುವೆಂಪು, ಯು ಆರ್ ಅನಂತಮೂರ್ತಿ, ಶಿವರಾಮ ಕಾರಂತ ಮತ್ತು SL ಭೈರಪ್ಪ ಅಂತ ಕೊಟ್ಟಿದ್ದಾರೆ. ಸಂಸ್ಕಾರ ಮತ್ತು ಇಲ್ಲಿ ಅವಸ್ಥೆ ಎಂಬತಕ್ಕಂಥ ಒಂದು ಕೃತಿ ಯಾರಪ್ಪ ಬರೆದವರು ಅಂತ ನೋಡೋದಾದರೆ ಆಪ್ಷನ್ ಬಿ ಯು ಆರ್ ಅನಂತಮೂರ್ತಿಯವರ ಕೃತಿಗಳು ಇದ್ದವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಕರ್ನಾಟಕದ ಏಕೀಕರಣವು ಯಾವ ಆಯೋಗದ ವರದಿಯನ್ನು ಆಧರಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಫಜಲ್ ಅಲಿ ಆಯೋಗವನ್ನು ಇಲ್ಲಿ ಆಧಾರ ಮಾಡಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫಜಲ್ ಅಲಿ ಕಮಿಷನ್ 1953ರಲ್ಲಿ ಇವರು ಕಮಿಷನನ್ನು ಮಾಡ್ತಾರೆ. ನೆಕ್ಸ್ಟ್ 1956ರಲ್ಲಿ ಈ ಒಂದು ಕಮಿಷನ್ ಏನು ಮಾಡುತ್ತೆ ಬರುತ್ತೆ, ಅಂದರೆ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಅದರ ಒಂದು ಕಮಿಷನ್ನ ಅಡಿಯಲ್ಲಿ ಕಮಿಟಿಯ ಮೇರೆಗೆ ಕರ್ನಾಟಕ ಏನಿದೆ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಯಾರ ವಿರುದ್ಧ ಹೋರಾಡಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಂಪಿಯ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿದ್ದಾವೆ ಅಂತ ಕೇಳಿದರೆ ವಿಜಯನಗರ ಜಿಲ್ಲೆಯಲ್ಲಿದ್ದಾವೆ. ಎಲ್ಲರೂ ಕೂಡ ಬಳ್ಳಾರಿ ಹಾಕ್ತಾರೆ, ಎಲ್ಲರೂ ಕೂಡ -0.25 ಮಾರ್ಕ್ಸನ್ನು ತಗೊಳ್ತೀರಾ. ಬಟ್ ವಿಜಯನಗರ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತವನ್ನು ಯಾವ ನದಿಗೆ ಸೃಷ್ಟಿ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಶರಾವತಿ ನದಿಗೆ ಅಡ್ಡಲಾಗಿ ಏನಪ್ಪ ಅಂತಾರೆ ಜೋಗ ಜಲಪಾತ ಸೃಷ್ಟಿ ಆಗಿರತಕ್ಕಂಥದ್ದು. ಕೆಂಪೇಗೌಡ ಅವರು ಯಾವ ನಗರದ ಸ್ಥಾಪಕರೆಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಸ್ಥಾಪಕರು ಇವರು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕೊಟ್ಟಿದ್ದಾರೆ. ಏಷ್ಯನ್ ಎಲಿಫೆಂಟ್ ಅಂತ ಕರೀತಾ ಇದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಷ್ಯನ್ ಎಲಿಫೆಂಟ್ ಕರ್ನಾಟಕದ ರಾಜ್ಯ ಪ್ರಾಣಿ. ಓಕೆನಾ, ಅರ್ಥ ಆಯ್ತಾ. ಮುಂದಿನ ಪ್ರಶ್ನೆ, ಗಗನ್ ಮಹಲ್ ಎಂಬತಕ್ಕಂಥ ವಾಸ್ತುಶಿಲ್ಪದ ಸೌಂದರ್ಯವು ಯಾವ ರಾಜವಂಶಕ್ಕೆ ಸೇರಿದೆ ಅಂತ. ಗಗನ್ ಮಹಲ್ ಎಂಬತಕ್ಕಂಥದ್ದು ಯಾವ ರಾಜವಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಇದು ಆದಿಲ್ ಶಾಹಿ ರಾಜವಂಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಚಾಮರಾಜ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಟೋಟಲ್ ಆಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಏನಿದೆ ಕೆಳಗಿನಿಂದ ಅಂದರೆ ಸಂಪೂರ್ಣ ರಾಷ್ಟ್ರೀಯ ಉದ್ಯಾನವನದ ಕೆಳಗಿನಿಂದ ಮೋಯಾರ್ ಎಂಬತಕ್ಕಂಥ ರಿವರ್ ಹೋಗುತ್ತೆ. ಮೋಯಾರ್ ಎಂಬತಕ್ಕಂಥ ಒಂದು ರಿವರ್ ಹೋಗುತ್ತೆ ಅಥವಾ ನದಿ ಹೋಗುತ್ತೆ. ಇದು ಕರ್ನಾಟಕ ಮತ್ತು ತಮಿಳುನಾಡಿನ ಒಂದು ಗಡಿ 64 ಕಿಲೋಮೀಟರ್ ಗಡಿಯನ್ನು ಇದು ವಿಸ್ತರಣೆ ಮಾಡ್ತದೆ. ಅದೇ ರೀತಿಯಲ್ಲಿ ಈ ಒಂದು ಬಂಡೀಪುರ ನ್ಯಾಷನಲ್ ಪಾರ್ಕ್ನ ಒಂದು ಮಧ್ಯಭಾಗದಿಂದ ಹೋಗ್ತಕ್ಕಂಥ ನದಿ ಯಾವುದು ಅಂತ ಕೇಳಿದರೆ ನುಗು ಎಂಬತಕ್ಕಂಥ ನದಿ.
ಓಕೆನಾ. ನುಗು ಎಂಬತಕ್ಕಂಥ ನದಿ. ಅದೇ ಇಲ್ಲಿ ಮೇಲ್ಭಾಗದಿಂದ ಹೋಗ್ತಕ್ಕಂಥ ನದಿ ಯಾವುದಪ್ಪ ಅಂತ, ಅದು ಕಬಿನಿ ನದಿ. ಕಬಿನಿ ನದಿ. ಈ ಒಂದು ನುಗು ನದಿ ಏನಿದೆ ಇದು ಡೈರೆಕ್ಟಾಗಿ ಹೋಗಿ ಲಾಸ್ಟಿಗೆ ಕಬಿನಿ ನದಿಯ ಒಂದು ಉಪನದಿ ಇದು ಕಬಿನಿ ನದಿಗೆ ಸೇರುತ್ತೆ. ಓಕೆನಾ, ಇಷ್ಟು ಗೊತ್ತಿರಬೇಕು ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜಯನಗರದ ಸೈನ್ಯ ಇಲಾಖೆಯನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಏನಪ್ಪ ಕರಿತಾ ಇದ್ರು ಅಂತಂದರೆ ಅಮರನಾಯಕ ಅಂತ ಕರಿತಾ ಇದ್ರು. ಆಪ್ಷನ್ ಡಿ ಸರ್ ಇದು ಉತ್ತರ. ಮುಂದಿನ ಪ್ರಶ್ನೆ, ಪಟ್ಟದ ಕಲ್ಲಿನ ಸ್ಮಾರಕಗಳನ್ನು ಯಾವ ರಾಜವಂಶ ಕಟ್ಟಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಚಾಳುಕ್ಯ ರಾಜವಂಶ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಹಸ್ತಕವಿ ಎಂಬತಕ್ಕಂಥ ಬಿರುದನ್ನು ಕುವೆಂಪು ಅವರಿಗೆ ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1964ರಲ್ಲಿ ಒಂದು ಹಸ್ತಕವಿ ಎಂಬತಕ್ಕಂಥ ಬಿರುದನ್ನು ಕೊಡ್ತಾರೆ. ಯಾರಿಗಪ್ಪ ಅಂತ ಕೇಳಿದರೆ ಈ ಒಂದು ಕುವೆಂಪು ಅವರಿಗೆ. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ ಸುಧಾರಕರು ಯಾರು ಅಂತ ಕೇಳಿದರೆ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಮಾಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ, ಆತ್ಮಾರಾಮ್ ಪಾಂಡುರಂಗ, ಈಶ್ವರಚಂದ್ರ ವಿದ್ಯಾಸಾಗರ. ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಯಾವ ಗವರ್ನರ್ ಜನರಲ್ ಅವಧಿಯಲ್ಲಿ ಬಂತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾರ ಒಂದು ಅವಧಿಯಲ್ಲಿ ಬಂದಿತು ಅಂತ ಕೇಳಿದರೆ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಅವಧಿಯಲ್ಲಿ ಬರ್ತದೆ. ಹಿಂದೂ ವಿವಾಹ ಪುನರ್ವಿವಾಹ ಕಾಯ್ದೆ, ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗಪ್ಪ ಬಂದಿದ್ದು ಅಂತ ಅಂದರೆ ಹಿಂದೂ ರಿಮ್ಯಾರೇಜ್ ಆ್ಯಕ್ಟ್. ಆಪ್ಷನ್ ಸಿ ಸರಿಯಾದ ಉತ್ತರ. ವಿಡೋ ರಿಮ್ಯಾರೇಜ್ ಆ್ಯಕ್ಟ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಆತ್ಮೀಯ ಸಭಾ ಅಥವಾ ಆತ್ಮೀಯ ಸಭಾ ಎಂಬತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ರಾಜಾರಾಮ್ ಮೋಹನ್ ರಾಯ್ ಅವರು ಈ ಒಂದು ಆತ್ಮೀಯ ಸಭಾವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದರೆ ಯಾರಪ್ಪ ಒಂದು ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಅಂತಂದರೆ EVR ರಾಮಸ್ವಾಮಿ ಅಂತಕ್ಕಂಥವ್ರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹರಿಜನ ಸೇವಕ ಸಂಘವನ್ನು ಆಯೋಜನೆ ಮಾಡಿದವರು ಯಾರು ಅಂತ ಕೇಳಿದರೆ ಎಲ್ಲರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಹಾಕ್ಕೊಂಡು 0.25 ಮೈನಸ್ ಮಾಡ್ಕೊಂಡು ಬರ್ತೀರಾ. ಬಟ್ ಇದು ಮಹಾತ್ಮ ಗಾಂಧಿಯವರು ಶುರು ಮಾಡ್ತಾರೆ. ಅದೇ ರೀತಿ ಹರಿಜನ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು ಕೂಡ ಇವರೇನು ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ. ಪತ್ರಿಕೆ ಯಾರಪ್ಪ ಅಂತಾರೆ ಮಹಾತ್ಮ ಗಾಂಧಿ. ಓಕೆನಾ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಬಂಗಾಳದ ರಾಯಲ್ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಕೊನೆಯದಾಗಿ ನಿಮಗೆ ಉತ್ತರವನ್ನು ಕೂಡ ಲಾಸ್ಟಿಗೆ ಕೊಟ್ಟಿರ್ತೇನೆ, ನೀವು ನೋಡ್ಕೋಬೋದು. ಬಟ್ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೇನಾದರೂ ನಾನು ಈಗಾಗಲೇ ಹೇಳಿದೆ ಕೋರ್ಸ್ ಏನಾದರೂ ಬೇಕು ಅಂತಂದರೆ ಕೋರ್ಸ್ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.